ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ ಕಂಪ್ಲೀಟ್ ಆಗಿ ನಾವು ಓಪನ್ ಸೈಡ್ ಅನ್ನ ಆ ಕಡೆ ಬಿಟ್ಕೊಂಡಿದ್ವಿ, ಇವಾಗ ಈ ಸೈಡ್ ಹಾಕೋಣ ನಮ್ಮ ಕಡೆಗೆ ಇದನ್ನ. ನೋಡಿ ಈ ತರ ನಾವು ಪರ್ಫೆಕ್ಟ್ ಆಗಿ ನೋಡಿ ಇಲ್ಲಿ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ತೀವಿ. ಕಂಪ್ಲೀಟ್ ಆಗಿ ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ. ನಮಗೆ ನೋಡಿ ಇದು 80 ಸೆಂಟಿಮೀಟರ್ ಕೂಡ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ಕಟ್ ಮಾಡ್ಕೊಂಡ್ರೆ ಬಟ್ಟೆ ಕೂಡ ಉಳಿಯುತ್ತೆ. ನೀವು ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ನಮಗೆ ಹೆಮ್ಮಿಂಗ್ ಪಟ್ಟಿಗೋಸ್ಕರ ಬೇಕಲ್ಲ, ಅದಕ್ಕೋಸ್ಕರ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ನೋಡಿ ಇದನ್ನ ಆಸ್ ಇಟ್ ಈಸ್ ಹೆಂಗಿದೆಯೋ ನಾವು ಫ್ರಂಟ್ ಪಾರ್ಟ್, ಶೋಲ್ಡ್ರು, ಹಾಗೆ ನೋಡಿ ಆರ್ಮೋಲ್ ಡೌನಿಂಗು, ನೆಕ್ ವಿಡ್ತು, ಹಾಗೆ ಇದು ಆರ್ಮೋಲ್ ಡೌನಿಂಗು, ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಕೂಡ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇದನ್ನ ರಿಮೂವ್ ಮಾಡೋಣ. ನೋಡಿ ಈ ಕಾರ್ನರ್ ಅಲ್ಲಿ 1/2 ಇಂಚ್ ಒಂದು ಮಾರ್ಕ್ ಮಾಡ್ಕೊಂಡು ನಾವು ಇದಕ್ಕೆ ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರಬೇಕು ಫ್ರಂಟ್ ಆರ್ಮೋಲ್ ಶೇಪ್. ಹಾಗೆ ನೋಡಿ ಫ್ರಂಟ್ ನೆಕ್ಕಿಗೆ ಒಂದು ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಶೋಲ್ಡರ್ ನಾವು ಮಾರ್ಜಿನ್ ಸೇರಿಸಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಬ್ಯಾಕ್ ಪಾರ್ಟ್ ಅಲ್ಲಿ ಆಸ್ ಇಟ್ ಈಸ್ ನಾವು ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಹಾಕೊಂಡಿದೀನಿ. ಇವಾಗ ಬಂದು ಅಳತೆ ಬ್ಲೌಸ್ ಅಲ್ಲಿ ನಾವು ಮೇನ್ ಡಾಟ್ ಅಫೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಾವು ಉಕ್ಸ್ ಏನ್ ಹಚ್ತೀವಲ್ಲ ಆ ಪಟ್ಟಿ ತಗೊಂಡಿದ್ದೀನಿ. ನೋಡಿ ಇಲ್ಲಿ ಮೇನ್ ಡಾಟು, ಇಲ್ಲಿ ಶೋಲ್ಡರ್ ಇದೆ ಸ್ನೇಹಿತರೆ. ಇದು ಶೋಲ್ಡರ್ ಈ ಕಡೆ ಅಟ್ಯಾಚ್ ಮಾಡಿದ್ರೆ ನೋಡಿ ಫೋಲ್ಡ್ ಮಾಡ್ಕೊಂತೀನಿ ನಾನು. ನೋಡಿ ಇಲ್ಲಿ ಮೇನ್ ಡಾಟ್ ನಾವು ಇಲ್ಲಿವರೆಗೂ ಹಿಡಿದಿದ್ದೀವಿ. ಇದು ಆಸ್ ಇಟ್ ಈಸ್ ನೋಡಿ ಶೋಲ್ಡರ್ ಇಂದ ನಾವು ಒಂದು ಮಾರ್ಕ್ ಅನ್ನ ಮಾಡ್ಕೋಣ. ನೀವು ಪ್ರತಿಯೊಂದು ಬ್ಲೌಸ್ ಆದ್ರೂ ಅಷ್ಟೇ ನೋಡಿ ಎಷ್ಟೇ ಮೆಜರ್ಮೆಂಟ್ ಇರಲಿ ನಿಮ್ದು ಸೈಜು, ನಾವು 38 ಹೇಳ್ಕೊಡ್ತೀನಿ ಅಂದ್ರೆ 38 ಅಂತಲ್ಲ, ನೀವು ಯಾವುದೇ ಮೆಜರ್ಮೆಂಟ್ ಆಗಲಿ ನೀವು ಕಟ್ ಮಾಡೋ ಬ್ಲೌಸ್ ಅನ್ನ ಈ ರೀತಿ ಮೆಥಡ್ ಅಲ್ಲಿ ನೀವು ಕಟ್ ಮಾಡಿ. ನೋಡಿ ಇದು ಡಾಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿಗಿದೆ ಡಾಟು. ಇದು ಆಲ್ರೆಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ನಾವು ಅಫೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂತ ಇದೀವಿ. ಇದು ಅಫೆಕ್ಸ್ ಪಾಯಿಂಟ್, ಹಾಗೆ ಇದು ಮೇನ್ ಡಾಟ್ ಪಾಯಿಂಟ್. ಓಕೆ, ಹಾಗೆ ನೋಡಿ ಡಾಟ್ ಅನ್ನ ಸ್ನೇಹಿತರೆ ಇದಕ್ಕೆ ನಾನು 3.25 ಇಂಚು ಅಥವಾ 4 ಇಂಚು ಇಡ್ಬೋದು. ನೋಡಿ 4 ಇಂಚು ಇಡ್ತಾ ಇದ್ದೀನಿ ನಾನು. ಅಫೆಕ್ಸ್ ಟು ಅಫೆಕ್ಸ್ 8 ಇಂಚ್ ಬರುತ್ತೆ. ನಾವು 8ರಲ್ಲಿ ಅರ್ಧ ಮಾಡಿದ್ರೆ 4 ಇಂಚ್ ಬರುತ್ತೆ. ನೋಡಿ 4 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ಡಾಟ್ ಬಂದು ನಾನು 2.5 ಇಂಚ್ ಹಿಡಿತಾ ಇದ್ದೀನಿ ಇದಕ್ಕೆ. ಈ ಮೆಜರ್ಮೆಂಟ್ಗೆ ಇದು ಬಸ್ಟ್ ಮೇಲೆ ಡಿಫೆಂಡ್ ಆಗುತ್ತೆ. ಬಸ್ಟ್ ಸೈಜ್ ಎಷ್ಟಿದೆಯೋ ಅದ್ರ ಮೇಲೆ ಇದನ್ನ ನಾವು ಇಡಬೇಕಾಗುತ್ತೆ ಸ್ನೇಹಿತರೆ ಇದನ್ನ. ಹಾಗೆ ನೋಡಿ ಇಲ್ಲಿ ಒಂದು 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಕ್ರಾಸ್ ಅಲ್ಲಿ ಲೈನ್ ಹಾಕತ್ತೀನಿ. ಈ ತರ ಮಾಡಿ ನಿಮ್ಗೆ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಕೂರುತ್ತೆ ಬ್ಲೌಸು. ಹಾಗೆ ನೋಡಿ ನಾವು ನೆಕ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟ್ ಅಲ್ಲಿ. ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಏನ್ ಮಾರ್ಕಿಂಗ್ ತಗೊಂಡಿದೀವಿ ಅದನ್ನೇ ಆಸ್ ಇಟ್ ಈಸ್ ಇಟ್ಟು ನೋಡಿ ಇಲ್ಲಿ ಶೋಲ್ಡರ್ ಮಾರ್ಜಿನ್ ಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಶೋಲ್ಡರ್ ಟು ಶೋಲ್ಡರ್ ಈ ತರ ಇಟ್ಟು ನೋಡಿ ಆಸ್ ಇಟ್ ಈಸ್ ಇದೆಯೋ ಇಲ್ಲಿಗೆ ಫ್ರಂಟ್ ನೆಕ್ ಡೀಪ್ ಇಲ್ಲಿಗಿದೆ. ಹಾಗೆ ನೋಡಿ ಉಕ್ಸ್ ಪಟ್ಟಿ ಬಂದು ಕಂಟಿನ್ಯೂ ಎಲ್ಲಿವರೆಗೂ ಇದೆ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗಿದೆ. ಇದಕ್ಕೆ ನಾವು ಎಕ್ಸ್ಟ್ರಾ 1 ಇಂಚು ಮಾರ್ಜಿನ್ ಅನ್ನ ಆಡ್ ಮಾಡ್ಕೋಬೇಕು. ಯಾಕಂದ್ರೆ ಡಾಟ್ಗೆ 1/2 ಇಂಚು, ಹಾಗೆ ಕೆಳಗಡೆ ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚು. ನೋಡಿ ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ಲೈನ್ ಹಾಕೋಣ. ನೀವು ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಈ ತರ ರೌಂಡ್ ಶೇಪ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಳ್ಳಿ. ಇದಕ್ಕೂ ಅಷ್ಟೇ ನೋಡಿ ಸ್ನೇಹಿತರೆ, ಇದಕ್ಕೂ ಒಂದು ಡಿಸೈನ್ ಬಂದಿದೆ. ಇದೇನು ಬರುತ್ತೆ ಸ್ನೇಹಿತರೆ, ಇದು ಮಾಮೂಲಿ ಬರುತ್ತೆ ಇದು. ನೋಡಿ ಈ ರೀತಿ ಬರಂಗ ನೀವು ಕಟ್ ಮಾಡ್ಕೊಂಡ್ಬಿಡಿ, ನಿಮ್ಗೆ ಈಸಿಯಾಗಿ ಶೇಪ್ ಬರುತ್ತೆ. ಓಕೆ ಸ್ನೇಹಿತರೆ, ಇವಾಗ ಕೆಳಗಡೆ ಬಂದು ನೋಡಿ ನೆಕ್ ವಿಡ್ತ್ ಬಂದು ಎಷ್ಟಿದೆ 7.5 ಇಂಚ್ ಇದೆ. 7.5 ಮೊದಲಿಗೆ ಒಂದು 7.5 ಮಾರ್ಕ್ ಮಾಡ್ಕೊಳ್ಳಿ. ಎಷ್ಟಾದ್ರೂ ಇದೆ ನಿಮ್ ಬ್ಲೌಸ್ ಎಷ್ಟಿದೆ ಅಷ್ಟು ಮಾರ್ಕ್ ಮಾಡ್ಕೊಳ್ಳಿ. ಪ್ಲಸ್ 2.5 ಇಂಚು ನಾವು ಡಾಟ್ ಹಿಡಿದಿದ್ದೀವಿ. 2.5 ಇಂಚು ಎಕ್ಸ್ಟ್ರಾ ತಗೊಂಡು ಹಾಗೆ 2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟು ತಗೊಂಡು ನಾವು ಮಾರ್ಕ್ ಮಾಡ್ಕೊಂಡ್ರೆ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಆಯ್ತು. ಹಾಗೆ ಡಾಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಬಿಟ್ಟು. ನೋಡಿ ಇದು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಲೈನ್ ಹಾಕೊಂಡಿದ್ದೀನಿ. ನೋಡಿ ಇದು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಓಕೆ, ಇದಕ್ಕೆ ಒಂದು ರೌಂಡ್ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೊಂತೇನೆ. ನೋಡಿ ಡಾಟ್ ಹಿಡಿಯೋದಂದ್ರೆ ತುಂಬಾ ಸಿಂಪಲ್ ಸ್ನೇಹಿತರೆ. ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ಆದ್ರೂ ಮಾರ್ಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ನೋಡಿ ಇದು ಎಷ್ಟಿದೆ 5.5 ಇದೆ. 5.5 ಅರ್ಧ ಬಂದು 2.25 ಆಗುತ್ತೆ. ಸಾರಿ 2.25 ಆಗುತ್ತೆ. 2.25ಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಬಂದು ಈ ಕಾರ್ನರ್ ಸೈಡ್ ಅಲ್ಲಿ ಒಂದು ಡಾಟ್ ಬರುತ್ತೆ. ಹಾಗೆ ಇಲ್ಲಿ ಒಂದು ಡಾಟ್ ಬರುತ್ತೆ. ನೋಡಿ
ನೋಡಿ ಈ ರೀತಿ ನಾವು ಡಾಟ್ ಅನ್ನು ಹಿಡಿಬೇಕು. ನೋಡಿ ನಾವು ಡಾಟ್ ಹಿಡಿಯೋದು ಇಷ್ಟೇ ಸಿಂಪಲ್ ಸ್ನೇಹಿತರೆ. ಇದು ಏನಕ್ಕೋಸ್ಕರ ಡಾಟ್ ಹಿಡಿಬೇಕು ಅನ್ನೋ ಗೊತ್ತಿರಬೇಕು ಮೊದಲಿಗೆ ನಮಗೆ. ನೋಡಿ ನಮಗೆ ಇಲ್ಲಿ ಸ್ಪೇಸ್ ಇದೆಯಲ್ಲ, ಇದು ನಮಗೆ ರೌಂಡ್ ಶೇಪ್ ಅಲ್ಲಿ ಕ್ರಿಯೇಟ್ ಆಗಬೇಕು. ನೋಡಿ ಇವಾಗ ಕಪ್ ಹೆಂಗಿರುತ್ತಲ್ಲ ಆ ರೀತಿ ನಮಗೆ ರೌಂಡ್ ಶೇಪ್ ಒಂದು ಕ್ಲಿಯರ್ ಆಗಬೇಕು. ನೀವೇನಾದ್ರೂ ಡಾಟ್ ಇದನ್ನ ಇಲ್ಲಿವರೆಗೂ ಹಿಡಿಯೋದು, ಇದನ್ನ ಇಲ್ಲಿವರೆಗೂ ಹಿಡಿಯೋದು, ಅಥವಾ ಇದನ್ನ ಚಿಕ್ಕದು ಹಿಡಿಯೋದು, ಅಥವಾ ಇದನ್ನ ದೊಡ್ಡದು ಹಿಡಿಯೋದು, ಆ ತರ ಎಲ್ಲ ಮಾಡಿದ್ರೆ ಇಲ್ಲಿ ಫಿಟ್ಟಿಂಗ್ ಕೂರಲ್ಲ ಸ್ನೇಹಿತರೆ. ಇದು ಪರ್ಫೆಕ್ಟ್ ಮೆಥಡ್. ನಿಮ್ಗೆ ಈ ರೀತಿ ನೀವು ಡಾಟ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಡಿಸೈನ್ ಏನಾದ್ರು ಇದ್ರೆ ನೀವು ಕಡಿಮೆನೆ ಕಟ್ ಮಾಡ್ಕೊಳ್ಳಿ. ನಂತರ ನೀವು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ನಾವು ಕ್ರಾಸ್ ಬೆಲ್ಟ್ ಅನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲೇ ಕಂಟಿನ್ಯೂ ನಾವು ಏನು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡಿರ್ತೀವಿ, ಇಲ್ಲೇ ನೀವು ಕ್ರಾಸ್ ಬೆಲ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ನಿಮಗೆ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ಕಟ್ ಮಾಡ್ಬೋದು. ಇಲ್ಲ ಅಂದ್ರೆ ನಾವು ಬೇರೆ ರೀತಿನಿದೆ ಸ್ನೇಹಿತರೆ. ಅದು ಅಳತೆ ಬ್ಲೌಸ್ ಕೊಟ್ಟು ಕೂಡ ಅದೇನು ಅಷ್ಟೇ ಕಟ್ ಮಾಡ್ಬೇಕಂತಿಲ್ಲ, ಎಕ್ಸಾಕ್ಟ್ ಆಗಿ ಗೊತ್ತಿದ್ರೆ ಸಾಕು. ನೋಡಿ ಇಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಈ ಸೈಡ್ ಬಂದು 2.5 ಇಂಚ್ ಇದೆ. 2.5 ಅಂದ್ರೆ ಅಲ್ಲಿಗೆ 3.5 ಆಗುತ್ತೆ ಸ್ನೇಹಿತರೆ. ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಆಗಿ ಲೈನ್ ಇದೆ, ಮಧ್ಯಗೆ ಲೈನ್ ಹಾಕೊಂಡ್ಬಿಡಿ. ಒಂದು ಲೈನ್ ಹಾಕೊಂಡ್ಬಿಡೋಣ. ನೋಡಿ ಇಲ್ಲಿಂದ 2.5 ಇದೆ ಪ್ಲಸ್ 1 ಇಂಚು, ಅಲ್ಲಿಗೆ 3.5. ನೋಡಿ 3.5ಗೆ ಒಂದು 3.75ಗೆ ಒಂದು ಲೈನ್ ಹಾಕಂತೀನಿ. 1/4 ಇಂಚು ಕಡಿಮೆ ತಗೊಂತೀನಿ. ನೋಡಿ ಇಲ್ಲಿಗೆ 3.5ಗೆ ಒಂದು ಲೈನ್ ಹಾಕಂತೀನಿ. ಈ ತರ ಇವಾಗ ಬಂದು ನಮಗೆ ಬೆಲ್ಟ್ ಉದ್ದ ಬಂದು ಎಷ್ಟು ಬೇಕು? 7.5 ಇಂಚ್ ಬೇಕು. ಹಾಗೆ 1-2 ಇಂಚು ಎಕ್ಸ್ಟ್ರಾ ತಗೊಳ್ಳಿ. ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೋಡಿ ಇದನ್ನ ಈ ಸೇಪ್ ಏನಿದೆ ಸ್ನೇಹಿತರೆ ಇದನ್ನೇ ಕಂಟಿನ್ಯೂ ಮಾಡಿ ನೀವು. ಅದಕ್ಕೆ ನೀವು ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ್ರೆ ಸಾಕು. ನೋಡಿ ನಾನು 2 ಸ್ಲೀವ್ನು ಒಂದೇ ಸಾರಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇದಕ್ಕೆ 1/2 ಇಂಚು ಮೊದಲಿಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಹಾಕೊಂಡಿದ್ದೀನಿ. ಇವಾಗ ಬ್ಲೌಸು ಎಷ್ಟಿದೆಯೋ ನಮಗೆ ಅಷ್ಟೇ ಬೇಕು. ನಾನು ಇದಕ್ಕಿಂತ ಒಂದು 1/4 ಇಂಚು ಜಾಸ್ತಿ ಇಡ್ತಾ ಇದ್ದೀನಿ ಸ್ನೇಹಿತರೆ. ಒಂದು 1/4 ಇಂಚು ಜಾಸ್ತಿ ಇಟ್ಕೊಂತೀನಿ. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಅವ್ರು. ಹಾಗಾಗಿ ನೋಡಿ ಇಲ್ಲೇ ಜಾಸ್ತಿ ಮಾಡ್ಕೊಂಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ ಈ ಥರ ಇಟ್ಕೊಂಡು ನಾವು ಅಳತೆ ಬ್ಲೌಸನ್ನು ಆ್ಯಸ್ ಇಟ್ ಈಸು ನಾವು ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇಲ್ಲಿ ಎಕ್ಸ್ಟ್ರಾ ನಾನು ಮಾರ್ಜಿನ್ ಸೇರಿಸಿ ತೊಗೊಂಡಿದ್ದೀನಿ. ನೋಡಿ ಇಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ಇಲ್ಲಿದೆ ಕಾಣಿಸ್ತಾ ಇದೆ ನೋಡಿ. ಇದು ಕ್ಯಾಪ್ ಹೈಟ್ ಸ್ನೇಹಿತರೆ, ಪರ್ಫೆಕ್ಟ್ ಆಗಿದೆ ಕ್ಯಾಪ್ ಹೈಟ್. ಇದು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಇದು ಕ್ಯಾಪ್ ಹೈಟ್ ಡಿಫೆಂಡ್ ಆಗಿದೆ. ನಾನೇ ಆಗಿದೆ ಕ್ಯಾಪ್ ಹೈಟು. ನಾವು ಈ ರೀತಿನೇ ಆ್ಯಕ್ಚುಲಿ ಬಂದು ಮಾರ್ಕ್ ಮಾಡ್ಕೋಬೇಕು. ಓಕೆ, ಇದಕ್ಕೆ ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಹಾಗೆ ಇದಕ್ಕೆ ಒಂದು ಫ್ರಂಟ್ ಸೇಪ್ ಅನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ಇದ್ದು ಸ್ಟಿಚಿಂಗ್ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡ್ತೀನಿ. ನೋಡಿ ಇದರಲ್ಲಿ ಸಾಲ್ಟೇಜ್ ಆಗ್ತಾ ಇದೆ. ಇಲ್ಲ ಸ್ವಲ್ಪ ಸಾಲ್ಟೇಜ್ ಇದೆ. ಹಾಗಾಗಿ ನಾನು ಆನಂತರ ಅದನ್ನು ಕಟ್ ಮಾಡ್ಕೊತೀನಿ. ನೋಡಿ ಆನಂತರ ಸೇರಿಸ್ಕೊಂಡು ಅದನ್ನು ಕಟ್ ಮಾಡ್ಕೊತೀನಿ. ಇವಾಗ ಇದು ಫ್ರಂಟ್ ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ ನಿಮಗೆ ಇಲ್ಲಿ ಸ್ವಲ್ಪ ಸಾಲ್ಟೇಜ್ ಇದೆ ಸ್ನೇಹಿತರೆ ಬ್ಯಾಕ್ ಸೈಡು. ಹಾಗಾಗಿ ಅದನ್ನು ನಾನು ನಂತರ ಅಟ್ಯಾಚ್ ಮಾಡ್ಕೊಂಡು ಇದನ್ನು ಸೀದಾ ಮಾಡ್ಕೊತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು